ಇನ್ನು ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಒಂದೊಂದೇ ವಿಡಿಯೋಗಳು ಕಂತಾಗಿ ಹೊರಗೆ ಬರ್ತಾ ಇವೆ. ಅದರಲ್ಲಿ ಈಗ 15ನೇ ವಿಡಿಯೋ ಅನಾಥ ಶವಗಳ ಬಗ್ಗೆ ಮಾತನಾಡಿರುವಂತಹ ಚಿನ್ನಯ್ಯ. ಒಬ್ಬರು ತಮ್ಮ ಕಡೆಯವರ ಶವ ಹುಡುಕಿ ಬಂದಿದ್ರು. 15ನೇ ಆಡಿಯೋದಲ್ಲಿ ಆಸಿಡ್ ಕಥೆಯನ್ನ ಚಿನ್ನಯ್ಯ ಹೇಳಿದಾನೆ. ಮಹಿಳೆ ಮುಖಕ್ಕೆ ಪೇಪರ್ ಹಾಕಿ ಆಸಿಡ್ ಹಾಕ್ತಿದ್ರು. ಧರ್ಮಸ್ಥಳ ದ್ವಾರದ ಬಳಿಯೇ ಹೆಣವನ್ನ ಮಲಗಿಸಿದ್ರು. ಮಲೆಕುಡಿಯ ಶಿವಪ್ಪ ಮನೆ ಬಳಿ ಶವವನ್ನ ಹಾಕಿದ್ರು ಅಂತ 15ನೇ ವಿಡಿಯೋದಲ್ಲಿ ಹೇಳಿದ. ತಿಮರೋಡಿ ಎದುರು ಈ ಆಸಿಡ್ ಕಥೆಯನ್ನ ಚಿನ್ನಯ್ಯ ಹೇಳಿದರು. ಒಬ್ಬರು ತಮ್ಮ ಕಡೆಯವರ ಶವ ಹುಡ್ಕೊಂಡು ಬಂದಿದ್ರು. ಅನಾಥ ಶವ ಹೂತು ಹಾಕಿದ್ದೇವೆ ಅಂತ ಪೊಲೀಸರು ಹೇಳಿದರು. 15ನೇ ವಿಡಿಯೋದಲ್ಲಿ ಬುರುಡೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ನೀಡಿದ. ಸ್ವಾಮೀಜಿ ಇದ್ದ ಆಶ್ರಮ ಚೆನ್ನೈ ಅವರು ಇವರಿಗೆ ಬರ್ಕೊಟ್ಬಿಟ್ಟು ಅಂತ ಜಾಗವನ್ನು ಇವರು ಇಲ್ಲಿಂದ ಉಪ್ಪಿನಕಾಯಿ ಊಟ ಎಲ್ಲ ಕಳಿಸ್ತಿದ್ರು ಸ್ವಾಮೀಜಿ ಅವರಿಗೆ. ಮತ್ತೆ ಅವರು ಸಾಯುವಾಗ ಇವರೇ ದಫನ್ ಮಾಡಿದ್ದೆಲ್ಲ ಅಲ್ಲೇ ಆ ಸ್ವಾಮಿಯವರು ಸತ್ತ ಮೇಲೆ ಅವ್ರನ್ನ ಅಲ್ಲೇ ದಫನ್ ಮಾಡಿ ಆ ಜಾಗ ವಯಸ್ಸಾಗಿತ್ತು ಎಂತಂತ ಗೊತ್ತಿಲ್ಲ. ಆದ್ರೆ ನಾವು ಹೋಗುವಾಗ ಕ್ಲೀನ್ ಮಾಡುವಾಗ ನಮಗೆ ವಸ್ತು 10 ರೂಪಾಯಿ ನೋಟು ಹೊಸ ನೋಟ್ ಕೊಡ್ತೀವಿ ನಾವು ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆಲ್ಲ ಹೋಗುವಾಗ. ಅಂದ್ರೆ ಆ ಜಾಗ ಎಲ್ಲ ಇವ್ರಿಗೆ ಕೊಟ್ಟಿದ್ದಾರೆ. ಎಂತ ಮಾಡಿದ್ರು ಗೊತ್ತಿಲ್ಲ. ಅದು ಕೊಟ್ಟಿರ್ಲಿಕ್ಕಿಲ್ಲ, ಅವ್ರ ಹೆಸರಲ್ಲಿತ್ತು ಶೇಷಾಚಾರ್ಯರ ಏನೋ ಒಂದು ಆಚಾರ್ಯ ಅಂತ ಹೆಸರು. ಏನ್ ಹೆಸರು ಇರ್ತದ ಒಂದು ಚಾರ್ಯ ಅಂತ ಬರ್ತದೆ, ಆಚಾರ್ಯ ಬರ್ತದೆ. ಅವ್ರು ಚೆನ್ನೈ ಅವರು ಅಲ್ಲಿಂದ ಬಂದು ಇಲ್ಲಿ ಜಾಗ ತಂದ್ಕೊಂಡು ಸೆಟ್ಲ್ ಆದವರು. ಆ ಜಾಗವನ್ನು ಎಷ್ಟು ಜಾಗ ಇದೆ? ಅದು ಲಬ್ಬರ್ ತೋಟ ಹಾಕಿದಲ್ಲ, ಅದೆಲ್ಲ ಉಂಟು ಆಚೆ ನದಿ ಒಳೆ ಆಚೆ. ಹೌದಾ? ಲಬ್ಬರ್ ತೋಟ ಹಾಕಿದ್ದು ಆಶ್ರಮ ಗೇಟ್ ಎಲ್ಲ ಅಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ.